ಇನ್ನು ಕೊತ್ತೂರು ಮಂಜುನಾಥ ಹೇಳಿಕೆಗೆ ಪ್ರಿಯಾಂಕ ಖರ್ಗೆ ಅವರು ಸಮರ್ಥನೆಗೆ ಇಳಿದಿದ್ದಾರೆ. ಇವ್ರು ಬಿಡಿ ಸಮರ್ಥನೆ ಏನು, ನಮ್ಮ ವಿದೇಶಾಂಗ ನೀತಿಗೆ ಇನ್ಚಾರ್ಜ್ ಯಾರು, ಏನು ಮಾಡಬೇಕಾಗಿತ್ತಂತೆ ಇವರಿಗೆ, ಯುದ್ಧ ಮಾಡಿಬಿಟ್ಟಿದ್ದಿದ್ರೆ ಅದು ಬೇರೆ ಲೆಕ್ಕಾಚಾರ, ಆಗಲೂ ಬಾಯ್ ಬಡ್ಕೋತಾ ಇದ್ರು. ನಮ್ಮ ನೀತಿ ಬಗ್ಗೆ ಪ್ರಧಾನಿನೇ ಹೇಳಬೇಕು, ನಮ್ಮ ವಿದೇಶಾಂಗ ನೀತಿ ಬೇರೆಯವರಿಗೆ ಔಟ್ಸೋರ್ಸ್ ಕೊಟ್ಟಿದ್ದಾರಾ ಅಂತ ಪ್ರಿಯಾಂಕ ಖರ್ಗೆಯ ಪ್ರಶ್ನೆ. ಬಾಯ್ಕಾಟ್ ಅಮೇರಿಕಾ, ಬಾಯ್ಕಾಟ್ ಟ್ರಂಪ್ ಅಂತ ಇವರು ಮಾಡ್ತಾರಾ, ಚೀನಾ ಬಾಯ್ಕಾಟ್ ಅಂತ ಹೇಳೋ ಧೈರ್ಯ ಇವರಿಗೆ ಇದೆಯಾ? ಪ್ರಶ್ನೆಗಳು ಇವೆಲ್ಲವೂ ಕೂಡ ಪ್ರಧಾನಿ ಮೋದಿಗೆ ಇವರು ಪ್ರಶ್ನೆ ಮಾಡಿದ್ದಾರಂತೆ. ಸಚಿವ ಪ್ರಿಯಾಂಕ ಖರ್ಗೆ ಕೇಂದ್ರ ಸರ್ಕಾರವನ್ನು ಬೈಯೋದಕ್ಕೆ ಅಂತಲೇ ಇವ್ರನ್ನ ಮಂತ್ರಿ ಮಾಡಿದ್ದಾರೆ, ಇನ್ನೇನು ಅಲ್ಲ, ಅವ್ರನ್ನ ಬೈಯಕ್ಕೆ ಇವರು ಮಂತ್ರಿ ಆಗಿರೋದು. ಪಾಕಿಸ್ತಾನ ಅವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು ಅಂದರೆ ಬೇರೆ ಸಮೇತ ಭಯೋತ್ಪಾದನೆಯಿಂದ ಅಲ್ಲಿ ಕಿತ್ತು ಬಿಸಾಕಬೇಕಾಗಿತ್ತು. ಹೌದಾ ಇಲ್ಲ? ನಮ್ಮದು ಯುದ್ಧ ಯಾವ ನಾಗರಿಕರ ಮೇಲಲ್ಲ, ಭಯೋತ್ಪಾದನೆ ವಿರುದ್ಧ ಇರೋದು. ಹೌದಾ? ಈಗ ನಾವು ದಿನ ಟಿ ವಿನಲ್ಲಿ ಅಥವಾ ಮಾಧ್ಯಮದಲ್ಲಿ ಇವರು ಬ್ರೀಫಿಂಗ್ ಏನಿತ್ತು, ನಾವು ಮುಂಚೂಣಿನಲ್ಲಿದ್ದೀವಿ, ಅದು ಧ್ವಂಸ ಆಯಿತು, ಇದು ಧ್ವಂಸ ಆಯಿತು. ನಾವು ಭಯೋತ್ಪಾದನೆಯನ್ನು ನಾವು ಕಿತ್ತು ಬಿಸಾಕಬೇಕಾದಾಗ ವಿರಾಮ ಯಾಕಾಯಿತು ಅಂತ ಹೇಳಬೇಕಲ್ಲ. ಸೇನೆ ಬಗ್ಗೆ ಬಂದಾಗ ಯಾರು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಅದೇ ಹೇಳ್ತಾ ಇರೋದು, ಏನಿದ್ರು ಕೂಡ ಅವ್ರು ಹೇಳಿ. ನಮ್ಮ ಆಕ್ಷೇಪ ಏನು ಅಂದರೆ, ಇವತ್ತು ನಮ್ಮ ವಿದೇಶಾಂಗ ನೀತಿ ಕದನ ವಿರಾಮ ಇರ್ಬೋದು ಅಥವಾ ಬೇರೆ ನೀತಿಗಳಿರ್ಬೋದು, ನಿರ್ಣಯಗಳಿರ್ಬೋದು, ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಘೋಷಣೆ ಮಾಡ್ತಾ ಇದ್ದಾರೆ? ಒಂದು ಸರಿ ಅಲ್ಲ, 6 ಸರಿ. ನಿನ್ನೆ ಸಾಯಂಕಾಲನೂ ಕೂಡ ಹೇಳಿದ್ದಾರೆ, ನನ್ನಿಂದ ಇದು ಕದನ ವಿರಾಮ ಆಗಿದೆ. ನಾನೇನು ಹೇಳ್ತಾ ಇದ್ದೀನಿ, ಇಂಡಿಯಾ ಪಾಕಿಸ್ತಾನ ಅವರಿಗೆ, ನೀವು ಯುದ್ಧ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ನೀವು ವ್ಯಾಪಾರ ಮಾಡಿ, ವ್ಯಾಪಾರ ನಾನು ನಿಮ್ಗೆ ಕೊಡ್ತೀನಿ. ಇದು ಬೆದರಿಕೆನೋ ಅಥವಾ ಆಮೇಶನೋ ಗೊತ್ತಾಗಬೇಕಲ್ಲ. ಆಮೇಲೆ ಕಾಶ್ಮೀರ್ ಅಂತ ಇಶ್ಯೂ ಇರ್ಬೋದು ಅಥವಾ